ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ಮೆಕ್ಕೆಕಾಯಿ ಪಲ್ಯ ನೋಡ್ರಿ ಚಂದ ಕೆಂಪಗ ಹಣ್ಣಾಗಿಬಿಟ್ಟವ್ರಿ. ಮೆಕ್ಕೆಕಾಯಿ ಪಲ್ಯ ಅಂದ್ರೆ ಏನು ಮಸ್ತ್ ಆಗತ್ರಿ. ಇದು ಭಾರಿ ಅಂದ್ರೆ ಭಾರಿ ಇಷ್ಟ ಆಗುತ್ತೆ ನೋಡ್ರಿ. ಎಲ್ಲರಿಗೆ ಸವಿಲೇ ಬೇಕು ನೋಡ್ರಿ. ಎಷ್ಟು ಪುಕ್ಕಳೆ ಪೂರ ಹಣ್ಣಾಗ್ಯಾವ್ರಿ. ಎಷ್ಟು ಚಂದ ಪುಟ್ಟಿಕಾಯಿ ಆದಂಗೆ ಆಗ್ಯಾವ್ರಿ. ಬೇಕು ಆದ್ರೆ ಒಂದೇ ಕೈಯಲ್ಲೇ ಆಗ್ತಾಯಿಲ್ಲ ನೋಡ್ರಿ. ಈ ಥರ ಹಣ್ಣಾಗ್ಯಾವ್ರಿ, ಪುಟ್ಟಿಕಾಯಿ ಆದಂಗೆ ಆಗ್ಯಾವ. ಇದ್ರದ್ದು ಪಲ್ಯ ಮಾಡ್ಬೇಕ್ರಿ, ಮಸ್ತ್ ಆಗುತ್ತಾ. ಇದ್ರದ್ದು ಪಲ್ಯ ನೋಡ್ರಿ. ಇವತ್ತು ಬಿಸಿ ರೊಟ್ಟಿ ಪಲ್ಯ ಏನು ಕೇಳ್ತೀರಿ ನೋಡ್ರಿ. ತಿನ್ನಕತ್ತೀನಿ ಇಷ್ಟಕ್ಕೊಂದು ಅದಾವು. ಇವು ಎಲ್ಲಿವಪ್ಪ ಅಂತಂದ್ರೆ ನಮ್ಮ ಹೊಲ್ದವು ನೋಡ್ರಿ. ಮೊನ್ನೆ ಊರಿಗೆ ಹೋಗಿದ್ನಲ್ಲ ಹೊಲಕ್ಕೆ, ಅಲ್ಲಿ ತೊಗೊಂಬಂದಂಥವು ನೋಡ್ರಿ. ಇಷ್ಟು ಬೀಜ ತೆಗ್ದಿದ್ದೀನಿ. ಇವು ಬೀಜ ತೆಗಿಬೇಕ್ರಿ. ಬೀಜ ಇಟ್ಟು ಮಾಡಿದ್ರೆ ಪೂರ್ತಿ ಹುಳಿ ಜೊಟ್ಟಾಗತ್ತೈತೆ ಪಲ್ಯ. ಹೀಗಾಗಿ ಬೀಜ ತೆಗ್ದೀನಿ ಆಯ್ತಾ. ಬೀಜ ಇಟ್ರೆ ಹೊಟ್ಟೆ ಕೆಡ್ತೈತ್ರಿ. ಹೊಟ್ಟೆ ಪಳ ಅಂತೈತಿ. ಬೀಜ ಇಡಬಾರ್ದು. ಹಂಗೆ ತಿಂತೀನಿ, ಹಂಗೆ ಮಾತಾಡ್ತೀನಿ. ವಾವ್, ಸೂಪರ್. ನಾವು ಸಣ್ಣ ತಿಂತಿದ್ದೇವೆ ರೀ. ಪುಟ್ಟಿಕಾಯಿ ಅಂತ ಸಿಗ್ತಿದ್ವು. ಈಗ ರೀ ಪುಟ್ಟಿಕಾಯಿ ಅಂದ್ರೆ ಗೊತ್ತೇ ಇಲ್ಲ. ನಮ್ಮ ಹೊಲ್ದಾಗ ಆತಿತ್ತವ್ರಿ. ನಮ್ಮ ಆಯರೆಲ್ಲ ತಂದು ಗಳಿಗೆ ಮುಚ್ಚಿಡ್ತಿದ್ರು. ಅದು ಎಷ್ಟು ಸ್ಮೆಲ್ ಬರ್ತೈತ್ರಿ. ಅದು ನಾವು ಸಾಲಿಗೆ ಹೋಗಿ ಬರ್ದ್ರೆ ಘಮ್ಮಂತ ಬರ್ತೈತಿ ಬಾಗಲ್ದಾಗನ. ಪುಟ್ಟಿಕಾಯಿ ಏನು ನಾವು ತಂತೀನಿ ನಿನ್ನ ಸಲಿಗೆ ಅಂತಿರಲ್ಲ ಮಾಯಿ. ಅದೆಲ್ಲ ನೆನಪಾತ ನೋಡ್ರಿ. ಸದ್ದು ಹಿಂಗೆ ತವೇನ್ರಿ ನೋಡಿದಾಗ ತಿನ್ನಕತ್ತಾಗ ಭಾರಿ ಪುಟ್ಟಿಕಾಯಿ ತಿಂತಿದ್ದೇವೆ ರೀ ನಾವು ಸಣ್ಣದಿದ್ದಾಗ. ಅಂದ್ರೆ ಅದು ಊರ ಕಡೆ ಬಂದ್ರೆ, ಅಪ್ಪಾಜಿ ಡ್ಯೂಟಿ ಮೇಲೆ ಇರ್ತಿದ್ರು, ಅಲ್ಲೇ ಇರ್ತಿದ್ದೆ ನಾವೆಲ್ಲರೂ. ಊರ ಕಡೆ ಬಂದಾಗ ಅಷ್ಟು ಚಂದ, ಅಷ್ಟು ಘಮ ಅಂತಿದ್ವು ಪುಟ್ಟಿಕಾಯಿ ಅನ್ನೋದು. ಹಂಗೆ ಮತ್ತು ಊರಿಗೂ ಕೊಟ್ಟು ಕಳಿಸ್ತೀರಿ ನಮಗೆ ಆಯ್ತಾ. ನಮ್ಮ ಮುತ್ತೆ ರೀ ಅಂದ್ರೆ ನಮ್ಮ ಯಜಮಾನ್ರ ಅಪ್ಪ. ನಮ್ಮ ಮುತ್ತೆನೂ ನಾವು ಸಣ್ಣದಾಗ ಬಂದ್ರೆ ಪುಟ್ಟಿಕಾಯಿ, ನೀಲ್ದ ಹಣ್ಣು, ಹೊಲ್ದಾಗ ಏನು ಬೆಳೆದಿರ್ತಿದ್ವು ಮೆಕ್ಕೆಕಾಯಿ ಅಂಥದ್ದೆಲ್ಲ ತೊಗೊಂಬರ್ತಿದ್ದನ್ರಿ ನಮ್ಮ ಮುತ್ತೆನೂ. ನಾವು ಸಣ್ಣರಕ್ಕಾಗಿ ನಮ್ಮ ಮುತ್ತೆ ಭಾಳ ಎಳೆದು ಬರ್ತಿತ್ತು ರೀ ನಮ್ಮ ಪಲ್ಯಕ್ಕೆ. ಹಂಗೆ ಯಾಕ್ರಿ, ಇನ್ನು ಮೊನ್ನೆ ಹೊಸ್ತರಲ್ಲೇ ನಮ್ಮ ಮುತ್ತೆ ಭಾಳ ನಮ್ಮ ಹತ್ರ ಬರ್ತಿತ್ತು, ಭಾಳ ಬಡ್ಕೊತಿತ್ತು. ಅವಾಗ ಸಣ್ಣರಿದ್ದಾಗ ಒಂದು ತರ್ತಿತ್ತು ಬಿಡ್ರಿ. ಪುಟ್ಟಿಕಾಯಿ, ಮೆಕ್ಕೆಕಾಯಿ, ನೀಲ್ದಣ್ಣು, ಹೊಲ್ದಾಗ ಏನು ಇರ್ತಿತ್ತು ಬಾರಿಕಾಯಿ ತೊಗೊಂಬರ್ತಿತ್ತು ರೀ ನಮ್ಮ ಮುತ್ತೆ ನಮ್ಮ ಹತ್ರ. ಈ ಸದ್ ನೆನೆಸ್ಕೊತೀನಿ ರೀ ನಮ್ಮ ಮುತ್ತೆ ಅಂದ್ರೆ ತಾತ, ಅವನ ಅಪ್ಪ, ಈ ಕಡೆ ಯಜಮಾನನ ಅಪ್ಪನೂ ಕೂಡ. ಹಿಂಗೆ ರೀ ಅವ್ರದ್ದೆಲ್ಲ ನೆನೆಸ್ಕೊತೀನಿ ರೀ ಇವಾಗ. ಯಾಕಂದ್ರೆ ಅವ್ರು ಇಲ್ಲ, ಅವ್ರ ನೆನಪು ಭಾಳ ಆಗ್ತೈತಿ. ಕೆಲವು ಟೈಮ್ನಾಗ ಕುಂತ ಕಣ್ಣ ನೀರನ್ನು ಬರ್ತಾವ. ಅಂಥವ್ರನ್ನ ಕಳ್ಕೊಂಡೇವಲ್ಲ ನಾವು, ಇರಬೇಕಾಗಿತ್ತು ಅಂಥವ್ರು ಅಂತ ಹೇಳಿಬಿಟ್ಟು ನಮ್ಮ ಆಯ್ದೆಯರು ನಮ್ಮ ಮುತ್ತೆನ ನೆನೆಸ್ಕೊತೀವಿ ರೀ. ಏನು ಮಾಡ್ತೀರಿ, ಅವೆಲ್ಲ ಮರೆಯಲಾಗದ ಮಾಣಿಕೆಗಳು ಕಳ್ಕೊಂಬಿಟ್ಟಿವಿ. ಈಗ ಸದ್ದು ಅವ್ರ ನೆನಪು ಅಷ್ಟೇ ನಮ್ಗೆ. ಇಂಥವೇನ್ರಿ ನೋಡಿದಾಗ ಅವ್ರ ನೆನಪು ಬರ್ತೈತಿ. ನಮ್ಮ ಆಯ್ದರ್ನು ಭಾಳ ಉಣ್ಸ್ಯಾರ ತಿನ್ಸ್ಯಾರ, ಭಾಳ ಜೀವ ಮಾಡ್ಯಾರ್ರಿ ನಮ್ಗೆ. ಯಾಕಂದ್ರೆ ಅಪ್ಪ ಒಬ್ಬನೇ, ಆದ್ರೆ ನಾವು ಮೊಮ್ಮಕ್ಕಳೆಲ್ಲ, ನಾನು ನಮ್ಮ ತಂಗಿ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಾರಿ ನಮ್ಗೆ. ಯಾಕಂದ್ರೆ ಮನೆಗೆ ಮೊದಲನೇ ಮೊಮ್ಮಗಳಂದ್ರೆ ನಾನು, ಆಮೇಲೆ ನಮ್ಮ ತಂಗಿ, ಒಬ್ಬ ಮಗನ ಅಂತ ಹೇಳಿಬಿಟ್ಟು ನಮ್ಗೆ ಅಷ್ಟು ಜೀವ ಮಾಡ್ತಿದ್ರು ರೀ ನಮ್ಮ ಆಯ್ದರು. ಭಾಳ ಜೀವ ಮಾಡ್ತಿದ್ರು ನಮ್ಗೆ. ಅದೆಲ್ಲ ನೆನಪಾಗತ್ತೆ ರೀ ಈ ಸದ್ದ. ಇಂಥದ್ದೇನ್ರಿ ಪುಟ್ಟಿಕಾಯಿ, ಸೌತಿಕಾಯಿ ಅದು ಇದೆಲ್ಲ ನೋಡಿದ್ರೆ ನಮ್ಮ ಹೊಲ್ದಾಗ ನಮ್ಮ ಆಯ ಹರ್ಕೊಂಬರ್ತಿದ್ರಲ್ಲ, ನಮ್ಗೆ ತಂದು ಕೊಡ್ತಿದ್ರಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಬಾರಿಕಾಯಿ ಗಿಡ ಇರ್ತೈತೆ ರೀ ನಮ್ಮ ಬಾಜುದವ್ರು ಹೊಲ್ದಾಗ ಇರ್ತಿತ್ತು. ಅಲ್ಲಿ ಹೋಗಿ ಅವ್ರಿಗೆ ಕೇಳಿ, ನನ್ನ ಮೊಮ್ಮಕ್ಳಿಗೆ ಭಾಳ ಇಷ್ಟ ನೆಪ್ಪಿವು ಹಣ್ಣು ಅಂಥೇಳಿ ಹೋಗಿ ಹರ್ಕೊಂಬರೋರಿ. ಬಾರಿಕಾಯಿ ಹರ್ಕೊಂಬಂದು ನಮ್ಗೆ ಕೊಡೋರು. ಬಾರಿಕಾಯಿ ತಿಂದು ನೋಡಿ ಇಜಾ ಅಂತಿದ್ಲು ಮಾಯ ನನಗೆ. ಇಜಾ ಅಂತಿದ್ಲು. ಯಾಕಂದ್ರೆ ಗಂಡಸ ಮಗನ ಥರನೇ ಬೆಳೆಸಿದ್ರು ನನಗೆ. ಏನು ಮಾಡ್ತೀರಿ, ಆ ಮನೆಗೆ ನಾನು ಗಂಡಾಗಿ ಹುಟ್ಟಿದ್ನಿ ಅಂದ್ರೆ ಭಾಳ ಚಲೋ ಇರ್ತಿತ್ತು. ಆ ದೇವ್ರು ನನಗೆ ಹೆಣ್ಣು ರೂಪ ಮಾಡಿ ಹಾಕಿದೆ ಇನ್ನೊಬ್ರು ಮನೆಗೆ ಬರಂಗೆ. ಭಾಳ ನಮ್ಮ ಯಾವಾಗಲೂ ಅಂತಿದ್ದು, ಇದು ಗಂಡು ಆಗದಿತ್ತವೋ ಅಂತಿದ್ಲು. ಯಾವಾಗಲೂ ಇಜಾ ಅಂತಿದ್ಲು ನನಗೆ. ಅವ್ರ ಪ್ರೀತಿ ಅವರು ಇದು ಕಳ್ಕೊಂಡಿವ್ರಿ ಸದ್ದ. ಎಲ್ಲಿ ಹುಡುಕಾಡಿದ್ರೆ ಸಿಗಂಗಿಲ್ಲ. ಓಕೆ ಸ್ನೇಹಿತರೆ, ಇದಿಷ್ಟು ಮೆಕ್ಕೆಕಾಯಿ ಪುಟ್ಟಿಕಾಯಿ ಇದ್ದಂಗಿದ್ವಲ್ಲ, ಇದಕ್ಕಾಗಿ ಅಜ್ಜಿಯವ್ರ ನೆನಪು ಬಂತು. ಓಕೆ, ಈ ಪಲ್ಯ ಮಾಡ್ತೀನಿ ರೀ. ಇದು ಪಲ್ಯ ಭಾಳ ಚಲೋ ಆಗುತ್ತೆ. ರೊಟ್ಟಿ ಜೊತೆ ಸಖತ್, ರೊಟ್ಟಿಗೆ ಚಪಾತಿಗೆ ಸಖತ್ ಕಾಂಬಿನೇಷನ್ನು. ಇಷ್ಟು ಹಣ್ಣಾಗ್ಯಾವಲ್ರಿ, ಹಣ್ಣು ಆದದ್ವೇ ಭಾಳ ಘಮ ಅನ್ನತ್ತೆ ರೀ. ಪಲ್ಯ ಮಸ್ತ್ ಆಗುತ್ತೆ. ಓಕೆ, ಇದು ಸಣ್ಣಗೆ ಹೊಳ್ಕೊಂಡು ಪಲ್ಯ ಮಾಡ್ತೀನಿ ರೀ. ಸಿಗ್ತೀನಿ ಮತ್ತೆ. ಅಯ್ಯೋ ಸಾರಿ ಸ್ನೇಹಿತರೆ, ವಿಡಿಯೋ ತೊಳೋದು ನೆನಪೇ ಆಗಲಿಲ್ಲ. ಇವಾಗ ನೋಡಿರಿ ಒಗ್ಗರಣೆ ಹಾಕಿದೆ, ಬೆಳ್ಳುಳ್ಳಿ ಹಾಕಿದೆ. ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿನಿ. ಉಪ್ಪು ಖಾರ ಎಲ್ಲ ಹಾಕಿನಿ ನೋಡಿರಿ. ಓಕೆ, ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಇದನ್ನು ನೀರು ಜಾಸ್ತಿ ಹಾಕಿ ಚಂದ ಕುದಿಸ್ಕೋಬೇಕ್ರಿ. ಇದನ್ನು
ಬೆಣ್ಣೆ ಆದಂಗೆ ಆಗಬೇಕು, ಆ ಥರ ಕುದಿಸ್ಕೋಬೇಕು. ಉಪ್ಪು ಖಾರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಯಾಕಂದ್ರೆ ಸ್ವಲ್ಪ ಹುಳಿ ಬರುತ್ತಲ್ಲ, ಹೀಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಶೇಂಗಾ ಪೌಡ್ರ್ ಹಾಕ್ತೀನಿ ನೋಡಿರಿ. ಓಕೆ ನೋಡಿರಿ, ಇಲ್ಲಿ ಶೇಂಗಾ ಪೌಡ್ರ್ ಇಟ್ಟಿಲ್ಲ, ಇಷ್ಟಕ್ಕೊಂದು ಶೇಂಗಾ ಪೌಡ್ರ್ ಹಾಕ್ತೀನಿ. ಶೇಂಗಾ ಪೌಡ್ರ್ ಜಾಸ್ತಿ ಹಾಕಿ ನೀರು ಜಾಸ್ತಿ ಇಟ್ಟು ಕುದಿಸ್ಕೋಬೇಕು ರೀ, ಬೆಣ್ಣೆ ಆದಂಗೆ ನೋಡಿರಿ. ಇಷ್ಟಕ್ಕೊಂದು ಪುಡಿ ಹಾಕಿದ್ದೀನಿ, ಇದಕ್ಕೆ ಪುಡಿ ಜಾಸ್ತಿ ಹಾಕ್ಬೇಕು, ಚೆಂದ ಆಗುತ್ತೆ. ನಮ್ಮ ಕಡೆ ಉತ್ತರ ಕರ್ನಾಟಕದವ್ರು ನಾವು ಶೇಂಗಾನೇ ಜಾಸ್ತಿ ಯೂಸ್ ಮಾಡೋದ್ರಿ, ಕೊಬ್ಬರಿ ಇವೆಲ್ಲ ಯೂಸ್ ಮಾಡಲ್ಲ ನಾವು. ನಮಗೆ ಟೇಸ್ಟ್ ಆಗೋದೇ ಇಲ್ಲ, ಕೊಬ್ಬರಿ ಹಸಿಕಾಯಿ ಅದು ಅಡುಗೆಗೆ ಹಾಕಿದ್ರೆ ನಮಗೆ ಟೇಸ್ಟ್ ಆಗೋದೇ ಇಲ್ಲ. ಈಗ ನೋಡಿರಿ ಎಲ್ಲ ಕಡೆ ಶೇಂಗಾ ಪೌಡ್ರ್ ಹತ್ಕೊಂತಲ್ಲ ನೋಡಿರಿ. ಇದಕ್ಕೆ ನೀರು ಹಾಕ್ತೀನಿ, ಇದಕ್ಕೆ ಅರ್ಧ ಚರಿಗೆ ನೀರು ಹಾಕ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಇಷ್ಟಕ್ಕೊಂದು ನೀರು ಹಾಕ್ತೀನಿ, ಯಾಕಂದ್ರೆ ಇದು ಚೆಂದ ಕುದಿಬೇಕು, ಬೆಣ್ಣೆ ಹಂಗೆ ಕುದಿಬೇಕು. ಇದು ಅಷ್ಟು ನೈಸಾಗಿ ಕುದ್ದು ರುಚಿ ಬಿಡ್ತೈತ್ರಿ. ಇದು ಕುದ್ದು ಚೆಂದ ಕುದ್ದು ಅನ್ನದ ಜೊತೆಗೂ ತಿನ್ಬೋದು ರೀ. ನಮ್ಮ ಮನ್ಯಾಗ ಭಾಳ ಇಷ್ಟಪಡ್ತಾರೆ ಇದನ್ನು ನಮ್ಮ ಯಜಮಾನ್ರು. ಇದನ್ನು ಪಲ್ಯ ಮಾಡಿದ್ರೆ ಅನ್ನದ ಜೊತೆ ಸಾಂಬಾರು ತಿನ್ನೋದೇ ಇಲ್ಲ ಅವರು. ಅನ್ನದಾಗ ಇದೇ ಪಲ್ಯ ಹಚ್ಕೊಂಡು ತಿಂತಾರೆ, ಯಾಕಂದ್ರೆ ಅಷ್ಟೊಂದು ಇಷ್ಟಪಡ್ತಾರೆ. ಹಾಗಾಗಿ ನಾವು ಜಾಸ್ತಿ ಮಾಡ್ತಿರ್ತೀವಿ ರೀ ಈ ಪಲ್ಯ, ಬಾಯಿಗೆ ರುಚಿ ಬರುತ್ತೆ, ಇದು ಭಾಳ ಚೆಂದ ಆಗುತ್ತೆ ಪಲ್ಯ. ಇವಾಗ ಉಪ್ಪು ಖಾರ ಟೇಸ್ಟ್ ನೋಡ್ಕೋಬೇಕು. ಓಕೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಿ ನೋಡಿರಿ. ಇವಾಗ ಟೇಸ್ಟ್ ಕರೆಕ್ಟ್ ಆಗೈತಿ ನೋಡಿರಿ. ಇದಕ್ಕೆ ಹಸಿ ಖಾರ ಹಾಕಕ್ಕೆ ಹೋಗ್ಬೇಡ್ರಿ, ಅಂದ್ರೆ ಹಸಿ ಮೆಣಸಿಕಾಯಿ ಹಾಕಕ್ಕೆ ಹೋಗ್ಬೇಡ್ರಿ, ರುಚಿ ಕೆಟ್ಟು ಬಿಡ್ತೈತಿ. ಒಣ ಖಾರನೇ ಹಾಕ್ಬೇಕಂದ್ರೆ ಕೆಂಪು ಮೆಣಸಿಕಾಯಿ ಪೌಡ್ರೇ ಹಾಕಬೇಕು. ಇವಾಗ ಇದನ್ನು ಕುದಿಯಕ್ಕೆ ಇಡ್ತೀನಿ ನೋಡಿರಿ. ಇವಾಗ ಎಷ್ಟು ತಿಳಿ ಆಗೈತಪ್ಪ ಅಂತಂದರೆ ನೋಡಿರಿ, ಈ ಥರ ನೀರು ಜಾಸ್ತಿ ಇಟ್ಕೊಂಡಿದ್ದೀನಿ. ಇದು ಕುದ್ದು ಬಳಕ ಗಟ್ಟಿ ಬರ್ತೈತಿ ರೀ ಇದು, ಯಾಕಂದ್ರೆ ಎಲ್ಲ ಗಂಜಿ ಬಿಟ್ಟಿರ್ತೈತಿಲ್ಲ, ಕುದ್ದು ಬಳಕ ಗಟ್ಟಿ ಆಗುತ್ತೆ. ಈ ಪಲ್ಯ ನೋಡಿದ್ರೆ ನೋಡಿರಿ, ಈ ಇದ್ದಲ್ಲಿದು ಓಡೆ ಬರ್ತಾರೆ ನೋಡಿರಿ ಈ ಪಲ್ಯಕಾಯಿ, ಅಷ್ಟು ಘಮ ಅಂತೈತೆ. ಅದ್ರಾಗ ಹಣ್ಣಾಗಿರುವಂಥ ಮೆಕ್ಕೆಕಾಯಿ ನೋಡಿರಿ. ಕೆಲವ್ರಿಗೆ ಗೊತ್ತಿಲ್ಲ ಮೆಕ್ಕೆಕಾಯಿ ಅಂದ್ರೆ ಅದು ಹೆಂಗಿರುತ್ತೆ ಏನು. ನನಗೆ ನಿಜವಾಗ್ಲೂ ತುಂಬ ಜನ ಕೇಳಿದ್ರು, ಮೆಕ್ಕೆಕಾಯಿ ಹಂಗಂದ್ರೆ ಏನು ಬಿಜ್ಜು ಅಂತ ಸಿಕ್ಕಾಪಟ್ಟಿ ಜನ ಕೇಳಿದ್ರೆ ತೋರಿಸ್ತೀನಿ ನೋಡಿರಿ. ಮೆಕ್ಕೆಕಾಯಿ ಅಂದ್ರೆ ನೀವು ಏನು ಅಂತೀರಿ ಅನ್ನೋದಕ್ಕೆ ಗೊತ್ತಿಲ್ಲ. ಓಕೆ ನೋಡಿರಿ, ಇವು ಮೆಕ್ಕೆಕಾಯಿ ನೋಡಿರಿ. ಇವಕ್ಕೆ ನಾವು ಮೆಕ್ಕೆಕಾಯಿ ಅಂತೀವಿ ನೋಡಿರಿ. ಇವು ಮೆಕ್ಕೆಕಾಯಿ 1 kg ಆಗ್ತಿದ್ವು, ಅಷ್ಟಕ್ಕೊಂದು ಎಲ್ಲ ಕಟ್ ಮಾಡಿಬಿಟ್ಟು ಅಷ್ಟಕ್ಕೊಂದು ಮಾಡಿದ್ದೀವಿ ನೋಡಿ. ಇವು ಮೆಕ್ಕೆಕಾಯಿ ಅಂತೀವಿ ನಾವು. ಇವಕ್ಕೆ ನೀವೇನಂತೀರಿ ಹೇಳ್ರಿ, ನಿಮ್ಮ ಕಡೆ ನೀವೇನಂತೀರಿ ಅನ್ನೋದು ನನಗೆ ಗೊತ್ತಿಲ್ಲ. ನಾವು ಮಾತ್ರ ಉತ್ತರ ಕರ್ನಾಟಕ ಭಾಷೆಯೊಳಗೆ ಮೆಕ್ಕೆಕಾಯಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿರಿ ಸೌತೆಕಾಯಿ, ಇದು ಕೂಡ ಹೊಲದಾಗ ಬೆಳೆದಿತ್ತು ನೋಡಿರಿ. ಇದನ್ನು 2 ಸೌತೆಕಾಯಿ ತೊಗೊಂಬಂದಿದ್ದೆವು, ಆಲ್ರೆಡಿ ಒಂದು ತಿಂದೆವು ಹೋಳ್ಕೊಂಡು, ಒಂದು ತಿಂದೆವು. ಇವನೇನೈತಿ ಒಂದಿನ ಪಲ್ಯ ಮಾಡಿದಾಯ್ತು. ಇದು ಹಣ್ಣಾಗೋವರೆಗೂ ಇಟ್ಟು ಹಣ್ಣಾದ್ಮೇಲೆ ಪಲ್ಯ ಮಾಡಿದ್ರೆ ಭಾಳ ಚೆಂದ ಆಗತ್ತೆ ರೀ. ಅದಕ್ಕಂತೇಳಿ ಇದನ್ನು ತಿಂದಿಲ್ಲ, ಹಂಗೆ ಇಟ್ಟಿದ್ದೀನಿ. ಸೌತೆಕಾಯಿ ನೋಡಿರಿ, ಇದು ಜವಾರಿ ಸೌತೆಕಾಯಿ ಊರಾಗ ಹೊಲ್ದಾಗ ಆಗಿತ್ತಲ್ಲ ತೊಗೊಂಬಂದ್ವಿ ನೋಡಿರಿ. ಈ ಥರ ಐತೆ ನೋಡಿರಿ. ಇವು ಮೆಕ್ಕೆಕಾಯಿ, ಇದು ಸೌತೆಕಾಯಿ. ಬಲ್ತಿತ್ತು ಸೌತೆಕಾಯಿ, ಹಣ್ಣಿಗೆ ಅಂತ ಇಟ್ಟಿದ್ದೆ ನಾನು. ಇವಾಗ ನೋಡಿರಿ ಇದರಿಂದನ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಸೌತೆಕಾಯಿ ಹಣ್ಣಾಗಿರುವಂಥ ಸೌತೆಕಾಯಿ ಪಲ್ಯ ಹೆಂಗಂತೆ ತೋರಿಸ್ತೀನಿ ಅಂತ. ಆಮೇಲೆ ಇನ್ನೂ ಒಂದು ತೋರಿಸ್ಬೇಕು. ಇವು ನೋಡಿರಿ, ಇವು ನಮ್ಮ ಗಿಡದಾಗ ಆಗಿರೋವಂಥವು, ನಮ್ಮ ಅತ್ತೆ ಹರ್ಕೊಂಬಂದಿಟ್ಲು. ಇವು ನೋಡಿರಿ, ಇವು ಜವಾರಿ ತಿಪ್ರಿಕಾಯಿ ಅಂತಾರೆ. ಇವು ತುಂಬಗಾಯಿ ಮಾಡೋದಕ್ಕಷ್ಟೇ ಇಷ್ಟಿಷ್ಟೇ ಇರ್ತಾವ್ರಿ, ಇವು ಏನು ದೊಡ್ಡ ಆಗಂಗಿಲ್ಲ. ಇವು ತಿಪ್ರಿಕಾಯಿ, ಇವು ಜವಾರಿ ತಿಪ್ರಿಕಾಯಿ ಅಂತಾರೆ ಇವಕ್ಕೆ. ಇವು ತುಂಬಗಾಯಿ ಮಾಡುವಂಥವು ಇವು. ಆಮೇಲೆ ಇದೊಂದು ಪಡವಲ್ಕಾಯಿ ಆಗಿತ್ತು, ಹರಿದಿಟ್ರೆ ಇಷ್ಟ ಆಗ್ಯಾವ ನೋಡಿರಿ ಇವು. ಓಕೆ, ಇದು ಪಲ್ಯ ಕುದಿಯೋಕೆ ಇಡಮ್ರಿ. ಈಗ ಮುಚ್ಚಿ ಒಂದು 20 ನಿಮಿಷ ಒಂದು 10 ನಿಮಿಷ ಕುದಿಯೋಕೆ ಇಡೋಣ ನೋಡಿರಿ. ಫ್ಲೇಮು ಸಣ್ಣದಾಗಿಟ್ಟಿನಿ, ಮೀಡಿಯಮ್ ನೋಡಿರಿ, ಮೀಡಿಯಮ್ ಪೂರ್ತಿ ಅಲ್ಲ, ಪೂರ್ತಿ ಅಂದರೆ ಈ ಥರ ಜಾಸ್ತಿ ಉರಿಯುತ್ತೆ. ನಾನು ಮೀಡಿಯಮಲ್ಲಿ ಇಟ್ಟಿರ್ತೀನಿ. ಇದರಿಂದ ಒಂದು 10 ನಿಮಿಷ ಕುದಿಸ್ಕೋಬೇಕು ನೋಡಿರಿ, ತಳ ಹತ್ತದೇ ಇರೋ ಥರ ನೋಡ್ಕೋಬೇಕು. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡೋಣ ನೋಡಿರಿ. ಮೆಕ್ಕೆಕಾಯಿ ಪಲ್ಯ, ರೊಟ್ಟಿ, ಬಿಸಿ ರೊಟ್ಟಿ ನೋಡಿರಿ. ಇನ್ನು ಈಗ ಮಾಡಿಕೊಂಡೆ ಬಿಸಿ ರೊಟ್ಟಿ ನೋಡಿರಿ. ಈಗ ಇಷ್ಟು ರೊಟ್ಟಿ ಮಾಡಿದೆ, ಇನ್ನು ಈಗ ಹಂಚಿ ಇಳಿಸೀನಿ. ಇದು ಕರಿಬೇವು ಚಟ್ನಿ ಪುಡಿದು ಚಿತ್ರಾನ್ನ ಮಾಡೀನಿ, ಪ್ಲೇನಾಗಿ ಅರಿಶಿನ ಹಾಕಿಲ್ಲ, ಪ್ಲೇನಾಗಿ ಮಾಡೀನಿ ನೋಡಿರಿ. ಪಲ್ಯ ಮಸ್ತ್ ಆಗೈತೆ ರೀ. ಈಗ ಸೈಡ್ಗೆ ಚಟ್ನಿ ಐತೆ ನೋಡಿರಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಹಾಗೆ ನಾನು ಈ ಮೆಕ್ಕೆಕಾಯಿ ಪಲ್ಯ ಮಾಡಿರುವ ವಿಧಾನ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದ್ರ ಜೊತೆ ಯಾವುದು ಬೇಡ ನೋಡಿರಿ, ಹಾಕೊಂಡ್ರೆ ಸೈಡಿಗೆ ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೋಬೋದು, ಇಲ್ಲಾಂದ್ರೆ ಹಾಗೆ ತಿನ್ಬೋದು. ಹುಳಿಯಾಗಿ ಚೆಂದಾಗಿರುತ್ತೆ ರೀ ಇದು ಪಲ್ಯ. ಒಂದು ಸಾರಿ ನಿಮ್ಮ ಕಡೆ ಏನಾರ ಸಿಗ್ತಿದ್ವು ಅಂದ್ರೆ ಒಂದು ಸಾರಿ ಮಾಡಿ ಟೇಸ್ಟ್ ಮಾಡಿರಿ, ಮಸ್ತಾಗಿರ್ತೈತಿ. ಈಗ ನೋಡಿರಿ, ನಾನು ಮೆತ್ತ ಕುದಿಸ್ಬೇಕಂದಲ್ಲ, ಈಗ ನೋಡಿರಿ ಎಷ್ಟು ಮೆತ್ತಗಾಗೈತೆ ನೋಡಿರಿ. ಇಷ್ಟು ಮೆತ್ತಗೆ ಕುದಿಬೇಕಿದು ಪಲ್ಯ, ಅಂದರೆ ರುಚಿ ಬಿಡುತ್ತೆ ರೀ. ಅದ್ರಾಗ ಶೇಂಗಾ ಪುಡಿ ಜಾಸ್ತಿ ಹಾಕಬೇಕು. ನಾನಂತೂ ಶೇಂಗಾ ಪೌಡ್ರ್ ಪ್ರತಿಯೊಂದಕ್ಕೂ ಜಾಸ್ತಿನೇ ಹಾಕಿರ್ತೀನಿ, ಯಾಕಂದ್ರೆ ಚೆಂದ ಆಗುತ್ತೆ ಅಂತ ಹೇಳ್ಬಿಟ್ಟು.
ಬರ್ರಿ ಎಷ್ಟು ನೈಸ್ ಬೆಣ್ಣೆ ಥರ ನೋಡ್ರಿ. ಬರ್ರಿ ಊಟ ಮಾಡೋಣ ಎಲ್ಲರೂ. ಸೂಪರಾ. ಹಾಗೆ ತಿಂತಾನೇ ಇರ್ಬೇಕು ಅನ್ಸುತ್ತೆ. ಒಂದು ರೊಟ್ಟಿ ತಿನ್ನೋರು 4 ರೊಟ್ಟಿ ಆರಾಮ್ ತಿಂತಾರೆ ನೋಡ್ರಿ, ರುಚಿ ಹತ್ತಿ. ಓಕೆ ಸ್ನೇಹಿತರೆ, ಸ್ವಲ್ಪ ಖಾರ ಜಾಸ್ತಿ ಹಾಕಿನಿ. ಶೇಂಗಾ ಪುಡಿ ಏನು ಬೇಕಾಗಲ್ಲ ಇದಕ್ಕೆ. ಮಸ್ತ್ ಆಗೈತೆ ನೋಡ್ರಿ. ಈ ಸದ್ದ ನಾನು ಮಾತಾಡ್ದಾಗಲ್ರಿ ಮೊದಲು ಊಟ ಮಾಡ್ತೀನಿ, ಯಾಕಂದ್ರೆ ಮಸ್ತ್ ಜಬರ್ದಸ್ತ್ ಊಟ ಆಗ್ಬೇಕು. ಯಾಕಂದ್ರೆ ಫೇವ್ರೇಟ್ ಪಲ್ಯ ಆಗೈತಿ. ಯಮ್ಮಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮಾತು ಹೇಳೋದು ಆಗಂಗಿಲ್ಲ ಇವಾಗ. ಪ್ಲೇಟ್ ಮುಂದೆ ಐತಿ, ಅದರ ಫೇವ್ರೇಟ್ ಪಲ್ಯ ಐತಿ, ಮಸ್ತ್ ಊಟ ಆಗುತ್ತೆ. ಬರ್ರಿ ಎಲ್ಲರೂ, ನೀವು ಒಂದೊಂದು ತುತ್ತು ಕೈ ಹಾಕಿರಿ ಪ್ಲೇಟ್ನೊಳಗೆ, ತಿಂದು ಟೇಸ್ಟ್ ನೋಡಿರಿ, ರುಚಿ ಹೇಳ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.